ತುಮಕೂರು ಅಧಿಕಾರಿಗಳ ರೋಚಕ ಕಾರ್ಯಾಚರಣೆ. ಸಿನಿಮಾ ಸ್ಟೈಲ್ನಲ್ಲಿ ರೇಡ್ ಮಾಡಿ ಜೀತ ಪದ್ಧತಿಯಲ್ಲಿದ್ದವರ ರಕ್ಷಣೆ. ಜೀತದಾಳು ಪದ್ಧತಿಯಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದವರಿಗೆ ಸಿಕ್ತು ಹೊಸ ಜೀವನ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷಗಳ ಕಾಲ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಜೀತ ಪದ್ಧತಿಯಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರು ಅದ್ಯಾವಾಗ ನಾವು ಇಲ್ಲಿಂದ ಹೋಗ್ತೀವಿ, ನಮ್ಮ ಜೀವನ ಸರಿ ಮಾಡ್ಕೊಳ್ತೀವಿ ಅಂತ ಹಾತೊರಿತಿದ್ರು. ಅನಿಷ್ಟ ಜೀತದಾಳು ಪದ್ಧತಿ ನಿರ್ಮೂಲನೆ ಆಗಿದ್ರೂ ಕೂಡ ಇಲ್ಲಿ ಮಾತ್ರ ಇನ್ನೂ ಜೀವಂತವಾಗಿತ್ತು. ಇಲ್ಲಿನವರು ತಮ್ಮ ಜೀವನ ಉಳಿಸಿಕೊಳ್ಳಲು ನಿತ್ಯ ಹೋರಾಟ ಮಾಡ್ತಾ ಇದ್ರು. ಮಾನಸಿಕ ಹಿಂಸೆ, ಜಾತಿ ನಿಂದನೆಗಳಂತಹ ಕೃತ್ಯಗಳು ಜರುಗಿ ಹೋಗಿದ್ದು ಅದ್ಯಾವಾಗ ಇಲ್ಲಿಂದ ಹೋಗುವ ಟೈಮ್ ಬರುತ್ತೆ ಅಂತ ಇಲ್ಲಿನ ಕಾರ್ಮಿಕರು ಕಾಯ್ತಾ ಇದ್ರು. ಆದ್ರೀಗ ತುಮಕೂರು ಜಿಲ್ಲಾ ಅಧಿಕಾರಿಗಳು ಹಾಗೂ ಪೊಲೀಸರ ಸಿನಿಮೀಯ ರೀತಿಯ ರೋಚಕ ಕಾರ್ಯಾಚರಣೆಯಲ್ಲಿ ಬಚಾವಾಗಿದ್ದಾರೆ. ಹಾಗಾದ್ರೆ ಜೀತ ಪದ್ಧತಿಯಲ್ಲಿದ್ದವರನ್ನ ಹೇಗೆ ರಕ್ಷಣೆ ಮಾಡಿದ್ರು, ಆ ರೋಚಕ ಕಾರ್ಯಾಚರಣೆ ಹೇಗಿತ್ತು ಅಂತ ಡಿಟೇಲ್ ಆಗಿ ಹೇಳ್ತೀವಿ. ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಸಮೀಪ ಪಾವಸಂದ್ರ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಲಾಗ್ತಾ ಇದ್ದು, ಈ ಕಲ್ಲು ಕ್ವಾರಿಯಲ್ಲಿ ಸುಮಾರು 12ರಿಂದ 13 ಮಂದಿ ಕಾರ್ಮಿಕರು ಸುಮಾರು 20 ವರ್ಷಗಳಿಂದ ಜೀತ ಪದ್ಧತಿಯಲ್ಲಿ ದುಡಿತಾ ಇದ್ರು. ಪುರುಷರು, ಮಹಿಳೆಯರು ಹಾಗೂ ಮಕ್ಕಳು ಇದ್ದು ನಿತ್ಯ ಮಾಲೀಕರಿಂದ ಸಂಕಷ್ಟವನ್ನ ಎದುರಿಸ್ತಾ ಇದ್ರು. ಕಳೆದ 2-3 ದಿನದ ಹಿಂದೆ 3 ಮಂದಿ ಕಲ್ಲು ಕ್ವಾರಿಯಿಂದ ಓಡಿ ಬಂದು ನ್ಯಾಯಾಧೀಶರ ಬಳಿ ರಕ್ಷಣೆಗೆ ಬಂದಿದ್ದಾರೆ. ಆ ಕೂಡಲೇ ಈ ಬಗ್ಗೆ ತುಮಕೂರು ಉಪ ವಿಭಾಗಾಧಿಕಾರಿ ನಹಿದಾ ಜಂಜಂಗೆ ಮಾಹಿತಿ ನೀಡಿದ್ದಾರೆ. ಕಲ್ಲು ಕ್ವಾರಿಯಿಂದ ಓಡಿ ಬಂದ ಆರ್ಮುಗಂ, ಭಾಗ್ಯ ಹಾಗೂ ಭಾಗ್ಯ ಚಿಕ್ಕಮ್ಮರನ್ನ ರಕ್ಷಣೆ ಮಾಡಿ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಮಾಹಿತಿ ಪ್ರಕಾರ ಆ ಕ್ವಾರಿಯಲ್ಲಿ ಇನ್ನಷ್ಟು ಮಂದಿ ಇರುವುದು ಮಾಹಿತಿ ಸಿಕ್ಕಿದ್ದು ಕೂಡಲೇ ಅವರನ್ನ ರಕ್ಷಣೆ ಮಾಡಲು ನಾಹಿದಾ ಜಂಜಂ ಹಾಗೂ ಅಧಿಕಾರಿಗಳ ತಂಡ ರಚನೆ ಮಾಡಿಕೊಂಡಿತು. ತುಮಕೂರು ವಿಭಾಗಾಧಿಕಾರಿ ನಾಹಿದಾ ಜಂಜಂ ಹಾಗೂ ಅಧಿಕಾರಿಗಳು ಪೊಲೀಸರು ಫೀಲ್ಡ್ಗೆ ಇಳಿದಿದ್ರು. ಸಿವಿಲ್ ಡ್ರೆಸ್ನಲ್ಲಿ ಅಖಾಡಕ್ಕೆ ಇಳಿದ ಅಧಿಕಾರಿಗಳು ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಬಳಿ ಇರುವ ಕಲ್ಲು ಕ್ವಾರಿಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಆಪರೇಷನ್ ಮಾಡಿ ಅಲ್ಲಿದ್ದ ಸುಮಾರು 12 ಮಂದಿ ಕಾರ್ಮಿಕರನ್ನ ಸೇಫ್ ಮಾಡಿದ್ದಾರೆ. ಇದು ಅಧಿಕೃತವಾಗಿ ಲೈಸೆನ್ಸ್ ತಗೊಂಡಿಲ್ಲ ಅನ್ನೋದು ಬರೀರಿ. ಇನ್ನು ಕಾರ್ಯಾಚರಣೆ ವೇಳೆ ಕಾರ್ಮಿಕರ ಕಥೆ ಬಯಲಾಗಿದೆ. ಈ ಕಾರ್ಮಿಕರು ಕೆಆರ್ಎಸ್ ಡ್ಯಾಂನ ನಿರ್ಮಾಣಕ್ಕೆಂದು ಬಂದವರಾಗಿದ್ದು ಅಲ್ಲಿಂದ ಇಲ್ಲಿಗೆ ಬಂದಿದ್ರಂತೆ. ಅದರಲ್ಲಿ ಕೆಲವರು ಕ್ವಾರಿ ಮಾಲೀಕರಿಂದ ಸಾಲ ಪಡೆದಿದ್ದು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಅವರನ್ನ ಜೀತ ಪದ್ಧತಿಯಲ್ಲಿ ಇಟ್ಕೊಂಡಿದ್ರಂತೆ. ಇಲ್ಲಿನ ಕಾರ್ಮಿಕರು ಇಲ್ಲಿಂದ ಹೊರಗೆ ಹೋಗಲು ಬಿಡ್ತಾ ಇರ್ಲಿಲ್ವಂತೆ. ಒಂದು ದಿನ ರಜೆ ಹಾಕಿದ್ರು ಪೆನಾಲ್ಟಿ ಹಾಕ್ತಾ ಇದ್ರಂತೆ. ಅಷ್ಟೇ ಯಾಕೆ, ಹುಷಾರಿಲ್ಲ ಅಂತ ಮಾತ್ರೆ ಕೊಟ್ಟರು ಅದಕ್ಕೂ ಸಂಬಳದಲ್ಲಿ ಕಟ್ ಮಾಡ್ತಾ ಇದ್ರಂತೆ. ಇವರಿಗೆ ಕನಿಷ್ಠ ಸ್ವಾತಂತ್ರ್ಯ ಕೂಡ ಇರ್ಲಿಲ್ವಂತೆ. ಇನ್ನು ಕ್ವಾರಿಯಲ್ಲಿ ಕಾರ್ಮಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವೂ ಕೂಡ ಸಿಗ್ತಾ ಇರ್ಲಿಲ್ವಂತೆ. ರೋಚಕ ಕಾರ್ಯಾಚರಣೆ ಹಾಗೂ ಕಾರ್ಮಿಕರ ಸ್ಥಿತಿ ಹೇಗಿತ್ತು ಅಂತ ಉಪ ವಿಭಾಗಾಧಿಕಾರಿ ನಾಹಿದಾ ಜಂಜಂ ಅವರು ವಿವರಿಸಿದ್ದು ಹೀಗೆ. 20ನೇ ತಾರೀಕು ನಮಗೆ ಒಂದು DLSA ಇಂದ ಒಂದು ಕೇಸ್ ರೆಫರ್ ಆಗುತ್ತೆ. ಈ ಥರ ಜೀತಕ್ಕೀರವರು ಎಸ್ಕೇಪ್ ಆಗಿ ಅಲ್ಲಿಂದ ಓಡಿ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ DLSA ನ್ಯಾಯಾಧೀಶರಾದ ಲೋಕೇಶ್ ಸರ್ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ಅವರು ಮುಕ್ತಿ ಒಕ್ಕೂಟದ ಜೊತೆಗೆ ನಮ್ಮ ಹತ್ರ ಬರ್ತಾರೆ. ಬಂದಮೇಲೆ ನಾವು ಅವ್ರ ಜೊತೆ ವಿಚಾರಣೆ ಮಾಡ್ತೀವಿ. ಸಂಜೆ ಸುಮಾರು 7:30 ಹಂಗೆ ಬರ್ತಾರೆ. ಆವಾಗ ನಾವು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿದಾಗ 3 ಜನ ಬಂದಿರ್ತಾರೆ. ಒಬ್ಬರು ಆರ್ಮುಗಮ್ ಅಂತ, ಇನ್ನೊಬ್ಬರು ಭಾಗ್ಯ ಅಂತ, ಇನ್ನೊಬ್ಬರು ಭಾಗ್ಯ ಅವ್ರ ಚಿಕ್ಕಮ್ಮ. 3 ಜನ ನಮ್ಮ ಹತ್ರ ಬರ್ತಾರೆ. ಬಂದಾಗ ಅವ್ರು ಹೇಳ್ತಾರೆ, ನಾವು ಈ ಥರ ಜೀತದಾಳಾಗಿ ಸುಮಾರು 20 ವರ್ಷದಿಂದ ಒಂದು ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ತುಂಬಾ ಜಾಸ್ತಿ ಭಯ ಆಗ್ತಾಯಿದೆ, ಪ್ರಾಣ ಭಯ ಇದೆ ನಮಗೆ, ನಾವು ತಪ್ಪಿಸ್ಕೊಂಬಂದ್ಬಿಟ್ಟಿದ್ವಿ, ನಮಗೆ ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ಅವ್ರ ಜೊತೆ ನಾವು ಮಾತಾಡಿ ಎಲ್ಲ ಇದಾದಮೇಲೆ ಅವ್ರು ಮಾತಾಡ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವೇ ಅಲ್ಲ, ಇನ್ನೂ ಆ ಕ್ವಾರಿ ಹತ್ರ ಇನ್ನೂ ಸುಮಾರು 5-6 ಕುಟುಂಬಗಳಿದೆ, ಅವ್ರಿಗೂ ರಕ್ಷಣೆ ಕೊಡಿ ಅಂತ. ಹಾಗಾಗಿ ನಾವೇನು ಮಾಡ್ತೀವಿ, ರಾತ್ರಿ ಆಗಿತ್ತು, ಸುಮಾರು ನಾವು ಪೂರ್ತಿ ಮಾತು ಎಲ್ಲ ಆಗೋವರೆಗೂ 9-9:30 ಆಗಿತ್ತು. ಸೊ ಹಾಗಾಗಿ ಇಲ್ಲಿ ತುಮಕೂರಲ್ಲೇ ನಾವು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲಲ್ಲಿ, ಬಾಯ್ಸ್ ಹಾಸ್ಟೆಲಲ್ಲಿ, ಜೆಂಟ್ಸ್ ಹಾಸ್ಟೆಲಲ್ಲಿ ಆರ್ಮುಗಮ್ ಅವ್ರಿಗೆ, ಲೇಡೀಸ್ ಹಾಸ್ಟೆಲಲ್ಲಿ ಅವರು ಭಾಗ್ಯ ಮತ್ತು ಅವರ ಚಿಕ್ಕಮ್ಮ ಅವ್ರನ್ನ ನಾವು ಅಲ್ಲೇ ಇರಿಸ್ತೀವಿ, ರೆಸ್ಕ್ಯೂ ಮಾಡಿ. ಅಲ್ಲಿ ಇರಿಸಾದ್ಮೇಲೆ ಅವ್ರಿಗೆ ಹೇಳಿರ್ತೀವಿ, ನಾವು ನೆಕ್ಸ್ಟ್ ಡೇ ಬರೋವರೆಗೂ ನೀವು ಇಲ್ಲೇ ಇರಿ ಅಂತ.
ಸೊ ನೆಕ್ಸ್ಟ್ ಡೇ ನಾವೇನು ಮಾಡ್ತೀವಿ, ಎಸ್ ಪಿ ಸರ್ ಅವ್ರಿಗೆ ಫೋನ್ ಮಾಡಿಕೊಂಡು ಇಲ್ಲಿಂದ ಟೀಮ್ ಒಬ್ಬರು ಒಂದು ಪೊಲೀಸ್ ಟೀಮ್ನ ರೆಡಿ ಮಾಡಿಕೊಂಡು ನಾವು ಮತ್ತು ಪೊಲೀಸವರು ಪ್ಲಸ್ NGO ಮುಕ್ತಿ ಒಕ್ಕೂಟದವರೆಲ್ಲ ನಾವೆಲ್ಲ ಸಿವಿಲ್ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡಲ್ಲ, ಪ್ರೈವೇಟ್ ವೆಹಿಕಲಲ್ಲಿ ಮಫ್ತಿಯಲ್ಲಿ ಪೊಲೀಸವರು ಪ್ಲಸ್ ನಾವೆಲ್ಲ ಏಕಾಏಕಿ ಆ ಜಾಗಕ್ಕೆ ಹೋಗ್ತೀವಿ. ಆ ಜಾಗಕ್ಕೆ ಹೋಗಿದ ತಕ್ಷಣವೇ ಅಲ್ಲಿ ಅವರು ಸುಮಾರು ಒಂದು 12-13 ಜನ ಕಲ್ಲು ಕುಟ್ತಾ ಇರೋದು ತಕ್ಷಣಕ್ಕೆ ಕಾಣುತ್ತೆ. ಅಲ್ಲಿ ಹೋಗಿದ ತಕ್ಷಣ ನಾವು ಅವ್ರಿಗೆ ನಮ್ಮ ವಶಕ್ಕೆ ತಗೊಂಡು ನಾವು ಅವ್ರಿಗೆ ವಿಚಾರಣೆ ಮಾಡ್ತೀವಿ, ಏನಾಗಿದೆ, ಯಾಕೆ ಇಲ್ಲಿದ್ದೀರಾ, ಏನು ಅಂತ. ಅವಾಗ ಅವ್ರು ಹೇಳ್ತಾರೆ, ನಾವು ಸುಮಾರು ಒಂದು 20-25 ವರ್ಷದಿಂದ ನಾವು ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನಾವು KRS ಡ್ಯಾಮ್ ಕಟ್ಟೋದಕ್ಕೆ ನಮ್ಮ ತಾತ ಮುತ್ತಾತ ಅವರೆಲ್ಲ ಬಂದಾಗ ಅಲ್ಲಿಂದ ನಾವು KRS ಮೈಸೂರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ, ಇಲ್ಲೇ ಇದ್ದೀವಿ. ನಾವು 20-25 ವರ್ಷದ ಹಿಂದೆ ನಾವು ಆರ್ಮುಗಮ್ ಅವರು ಹೇಳ್ತಾರೆ 4,000 ನಾನು ಸಾಲ ತೊಗೊಂಡಿದ್ದು, ಆ 4,000ಕ್ಕೆ ಬಡ್ಡಿ ಮಾಡಿ 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 ಈಗ 4 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲಿನವ್ರೂ ಅದೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಥರ ಒಬ್ಬರು ಹೇಳ್ತಾರೆ ನಾವು 30,000 ಏನೋ ಸಾಲ ತೊಗೊಂಡಿದ್ವಿ, ಆ ಸಾಲಕ್ಕೆ ಬಡ್ಡಿ ಮಾಡಿ ಅದು ತುಂಬ ಜಾಸ್ತಿ ಆಗಿದೆ, ನಮ್ಗೆ ಹುಷಾರಿಲ್ಲ ಅಂತ ಅಂದರೆ ಆ ಹುಷಾರಿಲ್ದಿದ್ದು ಟ್ಯಾಬ್ಲೆಟ್ಸ್ ಏನಾದ್ರು ಕೊಟ್ಟರು ಅದಕ್ಕೂ ಪೆನಾಲ್ಟಿ ಹಾಕ್ತಾರೆ, ಜೊತೆಲಿ ರಜಕ್ಕೆ ಏನಾದರೂ ಆಚೆ ಎಲ್ಲಾದರೂ ಹೋದರೆ ಅದಕ್ಕೂ ಪೆನಾಲ್ಟಿ ಹಾಕ್ತಾರೆ, ಎಲ್ಲ ಕುಟುಂಬ ಸಮೇತ ಎಲ್ಲೂ ಓಡಾಡೋದಕ್ಕೆ ನಮಗೆ ಫ್ರೀಡಮ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆಮೇಲೆ ನಮಗೆ ಫಿಸಿಕಲ್ಲಾಗೂ ಅವ್ರು ತುಂಬ ದೈಹಿಕ ಹಿಂಸೆ ಕೊಡ್ತಾರೆ ಮತ್ತು ಅವಾಚ್ಯ ಶಬ್ದಗಳಲ್ಲೆಲ್ಲ ನಿಂದನೆ ಮಾಡ್ತಾರೆ, ಜಾತಿ ಹಿಡಿದು ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ನಾವು ಏನು ಮಾಡ್ತೀವಿ, ಅಲ್ಲಿನ ಲೋಕಲ್ ಆಫೀಸರ್ಸ್ಗೆ ಇನ್ವಾಲ್ವ್ ಮಾಡ್ತೀವಿ, ತಹಶೀಲ್ದಾರ್ ಅವ್ರಿಗೆ ಮತ್ತು ಪೊಲೀಸ್ ಅವ್ರಿಗೆ ಪ್ಲಸ್ CDPO, AD ಸೋಷಿಯಲ್ ವೆಲ್ಫೇರ್ ಮತ್ತು ಲೇಬರ್ ಆಫೀಸರ್ ಮತ್ತು DD ಮೈನ್ಸ್ ಇವ್ರಿಗೆಲ್ಲರಿಗೂ ಇನ್ವಾಲ್ವ್ ಮಾಡ್ತೀವಿ. ಅವಾಗ ಗೊತ್ತಾಗುತ್ತೆ, DD ಮೈನ್ಸ್ ಅವರು ಹೇಳ್ತಾರೆ ಇದು ಏನು ಕ್ವಾರಿ ಇದೆ ಅದು ಲೈಸೆನ್ಸ್ ತೊಗೊಂಡಿಲ್ಲ, ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅಂತ. ಪ್ಲಸ್ ಅವ್ರು ಏನು ಕಲ್ಲು ಕುಟ್ತಾಯಿದ್ರು, ಸೈಜ್ಗಲ್ಲು ಹೊಡಿತಾಯಿದ್ರು, ಅವ್ರೂ ಯಾರು ರಿಜಿಸ್ಟರ್ಡ್ ಲೇಬರರ್ಸ್ ಅಲ್ಲ ಅಂತ ಲೇಬರ್ ಆಫೀಸರು ಕೂಡ ಇದು ಮಾಡ್ತಾರೆ. ಅದಾದಮೇಲೆ ನಾವು ಅವ್ರ ವಸತಿ, ಅವರ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ನೋಡಿದಾಗಲೂ ಅದು ತುಂಬ ಶೋಚನೀಯ ಒಂದು ಸ್ಥಿತಿಯಲ್ಲಿರುತ್ತೆ. ಅದಾದಮೇಲೆ ನಾವು ಡೈರೆಕ್ಷನ್ಸ್ ಕೊಟ್ಟು ಲೋಕಲ್ ಆಫೀಸರ್ಸ್ಗಳಿಗೆಲ್ಲ ಹಾಜರು ಮಾಡಿಸಿ ಅದಾದಮೇಲೆ ನಾವು FIR ಮಾಡಿಸ್ತೀವಿ. FIR ಅಲ್ಲಿ ಸುಮಾರು 4 ಕೇಸಸ್ಗಳೆಲ್ಲ ಬುಕ್ ಮಾಡಿದ್ವಿ. ಒಂದು ಪ್ರಿವೆನ್ಷನ್ ಆಫ್ SC/ST ಅಟ್ರಾಸಿಟಿ ಆ್ಯಕ್ಟ್ ಬುಕ್ ಮಾಡಿದ್ದೀವಿ, ಜೊತೆಯಲ್ಲಿ ಪ್ರೊಹಿಬಿಷನ್ ಆಫ್ ಬಾಂಡೆಡ್ ಲೇಬರರ್ ಆ್ಯಕ್ಟನ್ನ ನಾವು ಕೇಸಲ್ಲಿ ಬುಕ್ ಮಾಡಿದ್ದೀವಿ. ಮತ್ತು ಅದರಲ್ಲಿ 2 ಹುಡುಗರು 20 ವರ್ಷದವ್ರು ಇದ್ದಾರೆ, ಆದರೆ ಪುರುಷೋತ್ತಮ್ ಅಂತ ಒಬ್ಬ ಹುಡುಗ ಸ್ಟೇಟ್ಮೆಂಟ್ ಕೊಡ್ತಾನೆ, ನಮ್ಮ ತಂದೆ ಇಲ್ಲಿ ಸಾಲ ತೊಗೊಂಡಿದ್ರು, ಅವ್ರು ತೀರೋಗಿದ ತಕ್ಷಣ ನಾನು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ, ನನಗೆ ತಕ್ಷಣ ಇಲ್ಲಿಗೆ ಹಾಕ್ಕೊಂಡ್ರು, ನಾನು ಬಾಲಜೀತ ಕಾರ್ಮಿಕ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ಚೈಲ್ಡ್ ಲೇಬರ್ ಅಬಾಲಿಷನ್ ಆ್ಯಕ್ಟೂ ಅದಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ. ಪ್ಲಸ್ ಭಾರತ ದಂಡ ಸಂಹಿತೆ ಇದನ್ನು BNS ನಾವು ಕೇಸ್ನ ಬುಕ್ ಮಾಡಿದ್ದೀವಿ. ರಾಜ್ಯದವರು ಅಂತ ಹೇಳಲಿಲ್ಲ, ಅವ್ರು ನಾವು ಮೈಸೂರಿಂದ ವಲಸೆ ಬಂದಿದ್ದೀವಿ ಅಂತ 25 ವರ್ಷದ ಮುಂಚೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಸ್ವಲ್ಪ ಜನ ನಾವು ಆಂಧ್ರದವ್ರು ಅಂತಾರೆ, ಸ್ವಲ್ಪ ಜನ ಕರ್ನಾಟಕದವರು ಅಂತಾರೆ. ಈ ಆರ್ಮುಗಮ್ ಅವ್ರ ಫ್ಯಾಮಿಲಿ ಹೇಳ್ತಾರೆ ನಾವು ಪಾವಸಂದ್ರದವರೇನೆ ಅಂತ ಹೇಳ್ತಾರೆ. ಈಗ FIR 3 ಜನದ ಹೆಸರುಗಳಿದ್ದಾರೆ, ಅಲ್ಲಿ ಸುಮಾರು 6 ಕುಟುಂಬಗಳು 12 ಜನ ನಮಗೆ ಯಾರು ಸಿಕ್ಕಿದ್ದಾರೆ. ಅವರು ಹೇಳೋ ಪ್ರಕಾರ 3 ಜನ, ಒಬ್ಬರು ಚೆನ್ನೇಗೌಡ ಅಂತ ಹೇಳಿಬಿಟ್ಟು, ಇನ್ನೊಬ್ಬರು ಶಶಿಕುಮಾರ್, ಇನ್ನೊಬ್ಬರು ರಘು ಅಂತ, ಆ 3 ಜನದ ಮೇಲೆ FIR ಆಗಿದೆ. ಇನ್ನು ರೋಚಕ ಕಾರ್ಯಾಚರಣೆಯಲ್ಲಿ 2 ಮಕ್ಕಳು, 5 ಮಹಿಳೆಯರು ಹಾಗೂ 4 ಪುರುಷರು ಸೇರಿದಂತೆ ಒಟ್ಟು 12 ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ಇದರ ಜೊತೆಗೆ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೀತಾ ಇರೋದು ಕೂಡ ಬಯಲಾಗಿದೆ. ಸದ್ಯ ಈ ಸಂಬಂಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ತನಿಖೆ ಮುಂದುವರೆದಿದೆ. ಸರ್ಕಾರಿ ಜಮೀನಿನಲ್ಲಿ ಇಷ್ಟು ವರ್ಷಗಳ ಕಾಲ ಅಕ್ರಮವಾಗಿ ಗಣಿಗಾರಿಕೆ ಹೇಗೆ ನಡೆಯಿತು, ಅಧಿಕಾರಿಗಳ ಗಮನಕ್ಕೆ ಇದು ಏಕೆ ಬರಲಿಲ್ಲ ಎಂಬ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ಜೋರಾಗಿವೆ. ಜೀತ ಪದ್ಧತಿ ಕಾನೂನು ಬಾಹಿರವಾಗಿದ್ದರೂ ಇಂದಿನ ಕಾಲದಲ್ಲೂ ಇಂತಹ ದೌರ್ಜನ್ಯಗಳು ನಡೀತಾ ಇರೋದು ನಿಜಕ್ಕೂ ದುರಂತ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.